ಇಲ್ಲಿ ಮತ್ತು ನಮ್ಗೆ ಲಿಫ್ಟ್ ಸ್ವಾಗತ ಮಾಡ್ತ್ರಿ 5 ಗಂಟೆ ಆದ ಟೈಮ್. ಈಗ ಮತ್ತು ಪಾಪನ ಕಡೆ ಹೋಗೋದ್ರಿ. ರಾತ್ರಿ 1 ಗಂಟೆಗೆ ಒಮ್ಮೆ ಹೋಗಿ ಬಂದಿದ್ವಿ ರೀ. ರಾತ್ರಿ 1 ಗಂಟೆಗೆ ಮತ್ತು ಈಗ 5 ಗಂಟೆಗೆ ಮತ್ತು ಬೆಳಿಗ್ಗೆ 7 ಗಂಟೆಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಅಂದರೆ 2 ತಾಸಿಗೆ ಒಮ್ಮೆ ಬಾ ಅಂತ ಹೇಳ್ತಾರೆ. ಹೋಗಿ ಬಂದಿರಪ್ಪ. ಈಗ ಮತ್ತೆ ಹೋಗೋದ್ರಿ. ಈಗ ಇಬ್ರು ನಿಂತ್ಕೊಳ್ಳಾಗದೀವಿ ರೀ. ಬಂದ್ರೆ ಅಲ್ಲಿ ಮತ್ತೆ ಹೋಗೋದೀಗ. ಹಾಂ, ಅಲ್ಲೇ ಮುಕ್ಕೊಂಡಿದ್ದೆ ನಾನು. ಅಲ್ಲಿ ಮುಂದೈತೆ ಅಂತಾರೆ ಅಣ್ಣ. ಇಲ್ಲಿ ಮುಕ್ಕೊಂಬಿಟ್ಟಿರ್ತೀನಿ ನಾನು. ಸುಮ್ಮ ಏನು ಮಾಡ್ಬೇಕು ಮತ್ತು ಕುರ್ಚಿ ಮೇಲೆ. ಇದು ನನ್ನ ಜಗಕ್ಕೆ ಯಾರ ಮುಕ್ಕೊಂಡಾರ ಈಗ. ಅಲ್ಲಿ ಹೋಗೋಣನ್ರಿ. ಆಕೆ ಹೋಗಿ ಬರಮಟ್ಟ ನಾನು ಅಲ್ಲಿ ಮಕ್ಕೊಂಡ್ಬಿಡ್ತಿದ್ದೀರಿ. ಅಲ್ಲಿ ಯಾರೋ ಮನ್ಕೊಂಡ್ರಿ. ಅದಕ್ಕೆ ಸುಮ್ಮನೆ ಕೂತ್ಕೊಂಡೆ ನೋಡ್ರಿ ನಾನು. ಈಗ ಅವ್ರ ಮಕ್ಕಳು ಹೋಗೋರು ಬಂದು ಕುತ್ಕೊಂಡಾರ ಕುರ್ಚಿ ಮೇಲೆ. ಇವಾಗ ಎದ್ದಿರಪ್ಪ ನಾವು. ಆಕೆ ಸ್ವಲ್ಪ ಮೊದಲು ಹೇಳ್ತಿದ್ರಿ ಮತ್ತು 7 ಬಾ ಅಂತ ಹೇಳಿದ್ರಿ. 7 7 ಹೋಗಿ ಬಂದೆಲ್ಲ. 7 ನಾನು ಮಕ್ಕೊಂಡಲ್ರಿ. ತಾನ ಹೋಗಿ ಬಂದ. ರಾತ್ರಿ ಅಂದ್ರೆ ಒಬ್ಳು ಹಾಕಲ್ರಿ. ಹೋಗಿ ಬಂದ್ವಿ 2 ತಾಸಿಗೊಮ್ಮೆ ನಿದ್ದಿಲ್ಬಿಡು ನಮ್ಮ ಚಾಚಿಗೆ ಅಂದು ಬಿಟ್ಟು ಹೋಗಿ ಬಂದ್ರಿ. ಚಹಾ ಬಂತ್ರಿಪ್ಪ ಇಲ್ಲಿ. ಅವ್ರ ಅತ್ತಿಯರು ಇದು ಉಪ್ಪಿಟ್ಟದು ಕಟ್ಕಸ್ಯಾರ ರೀ ನಮ್ಮ ಸೊಪ್ಯಾರ ಅತ್ತಿಯವರು. ನಾವು ಚಹಾ ಕುಡಿಯನ್ರಿಪ್ಪ. ಈಗ ನಾಷ್ಟ ಬೇಡ ನಮ್ಗೆ. ಆಕಿನವಲ್ಲಂತ್ರಿ ಈಗ ನಾಷ್ಟ ಮಾಡಕ್ಕೆ. ನಮ್ಮ ಪಾಪ ಬಂದ್ರೆ ನಾವು ಹೊಂಟಿವ್ರಿ ಕೆಳಗೆ. ಹಾಂ, ಚಹಾ ಕುಡಿದ್ರಿ. ಹಾಂ, ಸಫ್ಯಾರ ನೀರು ತಗೊಂಡ್ರಿ. ಅಯ್ಯೋ ಬೆಳ್ತಾ ನಿದ್ದೆ ಇಬ್ರು ತಾಯಿ ಮಗದ. ಹೌದಾ ನೋಡ ಸಫ್ಯಾ, ನಾವು ನಿದ್ದೆ ಮಾಡಿದ್ದೀವಿ ಹೇಳಿ ಮವಾಗ. ಇಲ್ಲಿ ಮತ್ತೆ ಸಫ್ಯಾಗಿದ್ದು ಕರ್ಕೊಂಬರಕೈತ್ರಿ. ಕರ್ಕೊಂಬಂದ್ಬಿಟ್ಟು ನಮ್ಮ ರೇಷ್ಮಾ ಬಿಟ್ಟು ನಾವು ಹೋಗಕತ್ತೀರಿ ಈಗ. ಎಲ್ಲರೂ ಒಳಗೆ ಬಿಡಕತ್ತಾರ್ರಿ. ನಾಷ್ಟ ಇಷ್ಟ ವಯರಿಗೆ. ಅದಕ್ಕೆ ಗದ್ಲಿಲ್ಲ ರೀ. ನೋಡ್ರಿಪ್ಪ ಎಲ್ಲಿ ನೋಡ್ತೀವಿ ಕೆಮ್ಸಿ ರೀ. ಕಮೆಂಟ್ ಮಾಡಿರಲ್ರಿ. ಇಡೀ ಜಗತ್ತಿಗೆನ ರೈಲ್ವೆ ಸ್ಟೇಷನ್ ದೊಡ್ಡದಂತ್ರಿ ಕಮೆಂಟ್ ಮಾಡ್ಯಾರ ಒಬ್ರು. ಹ್ಞೂ, ಅದ ನೀವು ಹೇಳಿದ್ರಲ್ರಿ, ಅದನ್ನ ನೋಡಿ ಹೇಳ್ಯಾರ್ರಿ. ಕುರಾನ್ ಓದಿದ್ವಾ? ನಾನು ಬಂದೀಗ 1 ತಾಸು. ತಾರೀಫು ಕುರಾನ್ ಓದಾಕತ್ರಿ ಅವಾಗ. ಅದಕ್ಕೆ ಸುಮ್ಮನೆ ಬಂದು ಕೂತ್ಕೊಂಡಿದ್ವಿ ನಾವು. ನೀರು ಬಿಸಿ ಈಗ ನಾವು. ಒಂದು ಸ್ವಲ್ಪ ಬಿಸಿ ಆದ್ರೆ ಸಾಕು ನನಗೆ. 1-2 ಸರಿ ಜಾಕ ಮಾಡಿಬಿಡ್ತೀನಿ. ಜಾಕ ಮಾಡಿದೆ. ಚಲೋ ಆತು ಬಿಡಿ. ಹೋದ್ರ ಸ್ಕೂಲಿಗೆ ತಲೆ ಬಾಚಿದ್ದಿರಲ್ಲ ಆಕಿಗೆ. ಸಂಡೇ ಅಲ್ಲ ಹೌದಾ? ಮಕ್ಕಂದಾರನವ್ರಿನ? ಅಯ್ಯೋ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇವತ್ತು ನಾವು ಅರ್ಶಿ ತಲೆ ಬಾಚ್ ಬರೀ ಅದೈತೆ. ನಾನು ಹಗೊಂಡು ನನ್ನ ಮಗಳು ಹೆಂಗೆ ತಲೆ ಬಾಚ್ಕೊಂಡು ಹೋಗ್ತಾ ಏನು ಹೆಂಗೆ ಹೋಗ್ತಾ ಮೇಲೆ ಬಾಚ್ಕೊಂಡು ಹೋಗ್ತಾ ಏನು ಮಾಡ್ತಾ ಅಂತಂದು. ಆಕೆ ಹೆಚ್ಚು ಕಡಿಮೆ ಮಾತಾನೆ ಮಾಡ್ತಾ ತಲೆ ಮ್ಯಾಗ ಎರ್ಕೊಂಡು ಹೋಗ್ಬಿಡ್ತಾ ಆಕಿ. ಅಯ್ಯೋ ಬಂದು ನೋಡ್ರಿಪ್ಪ. ಹೌದು, ಏನಿದು ಟೈಮ್ ಹಂಗೆ ಹೇಳೋದು ಇಬ್ಬರ್ದು. ಹಾಂ, ಇದು ಟೈಮಿಂಗ್ ನಿಂತೈತಿ. ಬರೀ ಇದನ್ನ ನೋಡ್ತೀನಿ ಆರಿಫ ನಾನು. ಹೌದು, ಎಷ್ಟಾಗೈತೆ ನೀವು ಟೈಮು? ನಾನು 10 ಗಂಟೆ ಆಯ್ತು ಅಂತ ಕುಂತೀನಿ. ಆಗೈತಿ ಟೈಮ್. ಏನು ಮಾಡ್ತೀವಿ ಈಗ? ಹೌದಾ? ನೀ ಏನು ಮಾಡ್ಕೊಂಡು? ಯಾಕ? ಅಯ್ಯೋ, ಮತ್ತೊಂದು ಬಿಚ್ಚಿದ್ದೇ ಇಲ್ಲ. ನಾನು ಹಂಗ ತೊಗೊಂಡಿಟ್ಟೈತಿ. ಅಲ್ಲ ಪ್ಯಾಕೆಟ ಬಿಚ್ಚಿ ಹರಿದಿಲ್ಲ ಅದನ್ನ ನಾನು. ಅಯ್ಯೋ ನಾನು ಫ್ರೆಶ್ ಆಗಿರಿ. ದೇವ್ರ ದೀಪ ಹಚ್ಚಿ ಅವಲಕ್ಕಿ ಮಾಡಾಕ್ತೀನಿ ರೀ. ಅಮ್ಮನ ನಾಷ್ಟ ಏನು ಮಾಡಿದಂತ್ರಿ, ಹಾಗಾಗಿ ಅವಲಕ್ಕಿ ಮಾಡಿದ್ರಾಕಂತಂದು ಅವಲಕ್ಕಿ ರೆಡಿ ಮಾಡಾಕತ್ತೀನಿ ರೀ. ಹುಡುಗರು ಬೆಳಿಗ್ಗೆ ಇದನ್ನು ಮಾಡ್ಕೊಂಡಾರಿಪ್ಪ. ಅವ್ರು ಆಲೂಗಡ್ಡಿನ ಕರಿ ಮಾಡ್ಕೊಂಡಾರ. ಅಂದ್ರೆ ಪನ್ನೀರ್ ಕರಿ ಮಾಡ್ಬೇಕಂದವ್ರು. ಪನ್ನೀರ್ನ ಕೆಟ್ಟವಂತೆ ಒಂದು ಆಲೂಗಡ್ಡೆ ಮಾಡಿರಿ. ಅದು ಐತಿ. ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮಾಡಿದ್ದೆ ನಿನ್ನೆ ನಾನು. ಅದು ಐತ್ರಿ. ಮಟನ್ ಸಾರು ಐತ್ರಿ. ಮತ್ತು ಬೇಳೆ ಸಾರನ್ನ ಐತಲ್ಲ, ಅದು ಐತಿ. ಚೆನ್ನಾಗಿ ಕಾಪುಡಿ ಐತಿ. ನಮ್ಮ ಜೀರಾ ಕೊಟ್ಟು ಕಳಿಸಿದ್ರಿ. ಅರಿಪ್ಪ ಮತ್ತು ಅನ್ನ ಪನ್ನೀರ್ ಮಾಡಿಬಿಡ ಈಗ. ಹ್ಞೂ, ಅನ್ನ ಬಾ ಮಾಡಿರಿ ನೀವು. ಸ್ವಲ್ಪ ಇಟ್ಕೋಬೇಕಲ್ಲ. ಹ್ಞೂ, ಅವ್ರು ಉಣ್ಣಂಗೆ ಇಲ್ಲ ಅಮ್ಮ. ಅದಕ್ಕೆ ಸ್ವಲ್ಪ ಇಟ್ಕೋಬೇಕು ನೀವು. ಮಾಡಿ ಇವಾಗ ಏನು ಹೋಗ್ತೈತೆ ಬೆಳಿಗ್ಗೆ ತಿಂತಾರೆ ಅಂತಂದು. ಆಸಿಫ್ ಎಲ್ಲಿ ಹೋದ? ಆಸಿಫ
ನಾವಿಲ್ಲಿ ತಾಜ್ನಗರ್ಗೆ ಹೋಗತ್ತೀವಿ. ಇಲ್ಲಿ ಸಾಯನಗರ ಬಂದು ಸುಲ್ತಾನ್ ಗಾಡಿ ತರಿಸಿದಾರೆ, ಬಡೆ ಸೊಪ್ಪು ಬೇಕಂತ್ರಿ. ಹಂಗಾಗಿ ಬಡೆ ಸೊಪ್ಪು ತೊಗೊಂಡು ಬರೋಕೆ ಹೋಗ್ಯಾನ್ರಿ. ಸಾಯಿನಗರ ಬಸ್ ಸ್ಟಾಪ್ ನೋಡ್ರಿ ಎಷ್ಟು ನೋಡೋದ್ರಿ. ಲಾಸ್ಟ್ ಸ್ಟಾಪ್ ಇದು ಸಾಯಿನಗರ ಒಳಗಿದ್ದು. ನಾನು ಹಂಗೆ ಸುಮ್ಮನೆ ಹೋಗಕತ್ತೀನಿಪ್ಪ. ಬಾ 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 ಅಂತಂದ್ರೆ ಹುಡುಗರು. ಮತ್ತು ಈಗ ಅಲ್ಲಿ ಕೇಮ್ಸ್ ಹೋಗೋದು ಬರೋದು ನಂದ ಕೆಲಸ ಆಕೈತಲ್ರಿ, ಹಂಗೆ ಕರ್ದಿಲ್ಲ. ಹೋಗ್ಬರ್ತೀನಿ ರಾಣ, ಏನು ಮಾಡಾಕತ್ತಾರ ಏನೈತು ಅಂತೇಳಿ. ನಮ್ಮ ಸಹನೂ ಬಂದಾಳ್ರಿ, ಹಂಗಾಗಿ ಹೋಗಿ ಈಗ ಒಂದು ಸ್ವಲ್ಪ ಮಾತಾಡ್ಸ್ಕೊಂಡು ಬರ್ತೀನಿ ವಾಪಸ್. ಬಂದೆ ನಾನು ತಾಜ್ನಗರ್ಗೆ. ಇವ್ರ ಕೆಲಸನೇ ಕೆಲಸ ರೀ ನೋಡ್ರಿ. ಮತ್ತು ಮಿಷಿನಾಗಿ ಹಾಕ್ಯಾರ. ಇವತ್ತೊಬ್ರು ಬರ್ತೀವಿ ಅಂದ್ರೆ ನಮ್ಮ ಸುಧಾ ಮೇಡಮ್ ಅವ್ರು ಅಂತ ಅಂದು ನಿನ್ನೆ ಫೋನ್ ಹಚ್ಚಿದ್ರ. ಹಾಂ ಆರಿಫ ಮಾತಾಡಿಲ್ಲ ನಿನ್ನೆ. ನಾನು ಇದು ಅಡುಗೆ ಮತ್ತು ಸೊಪ್ಯಾಗದು ಸಂಜೆ ಮುಂದೆ ಸೊಪ್ಯಾಗದ ಅಲ್ಲ ರೋಜೆ ಬಿಡಕ್ಕೆ ಅವು ಇದು ಸ್ನ್ಯಾಕ್ಸ್ ಅವು ಎಲ್ಲ ರೆಡಿ ಮಾಡಾಕೈತೆ ನಾನು. ಹಂಗಾಗಿ ಆರಿಫ ರೆಡಿ ಮಾಡಿ. ಹ್ಞೂ ಬಾ. ಹಾಂ ರೋಜಾದಾರಿಗೆ ಮತ್ತೆ ಮಾಡೋದು ನಾವು. ಮತ್ತೆ ಐತೆ ಬರ್ರಿ ಅಂತ ಹೇಳ್ತೀನಿ. ನೀವು ಬರಂಗಿಲ್ಲ, ನಾವೇ ಮಾಡೋಣ. ವುಮೆನ್ಸ್ ಅದು ಮಾಡ್ತೀವ ಇವತ್ತು ಕೇಮ್ಸಿಗೆ ರಾತ್ರಿಗೆ ಹೋಗಿ ನಡ್ತೀರಲ್ಲ ಮತ್ತೆ. ಹಾಂ ಅದವ ಹೋಗಿ ಅಲ್ಲಿ ಸ್ವಲ್ಪ ಕರ್ಕೊಂಡು ಕೇಮ್ಸ್ ಒಳಗೆ ಮಾಡ್ತೀನಿ ರಾತ್ರಿ. ಜಗ್ ನಾವು ಮಾಡ್ಕೋಬಾರ್ದು ಮತ್ತೆ. ಅದ ಕೇಮ್ಸಿಗೆ ಬರಲ್ಲ ಎಲ್ಲರೂ. ಹ್ಯಾಪಿ ವುಮೆನ್ಸ್ ಡೇ ಎಲ್ಲರಿಗೂ. ಯಾಕಂದ್ರೆ ಒಂದು ಹೆಣ್ಮಗಳು ಯಾವ ಥರ ಇರ್ತಾ ಅಂತ ಅನ್ನೋದಕ್ಕೆ ಹೌದಿಲ್ಲ. ಈಗ ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲರೂ ಗೊತ್ತಾಗತ್ತೆ. ನಮ್ಮ ಸಬ್ಸ್ಕ್ರೈಬರ್ ಇದ್ದವ್ರು ಎಲ್ಲರೂ ಹೆಣ್ಮಕ್ಳು ಜಾಸ್ತಿ ಇರೋದು ನನ್ನ ಸಬ್ಸ್ಕ್ರೈಬರ್ ಹೌದಿಲ್ಲ. ಹಂಗಾಗಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗೂ ನನ್ನ ಫ್ರೆಂಡ್ಸಿಗೂ ಇಡೀ ಕರ್ನಾಟಕ ಜನತೆಗೂ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಒಂದು ಹೆಣ್ಣಾಗಿ ಏನೇನು ಅನುಭವಿಸ್ಬೇಕು ಎಲ್ಲ ಅನುಭವಿಸ್ತೈತಿ. ಏನೇನು ಸಾಧಿಸ್ಬೇಕು ಸಾಧಿಸೋದ್ರೊಳಗೆ ಎಲ್ಲ ಮುಂದೆ ಎಲ್ಲದ್ರೊಳಗೂ. ಹಾಂ ಇರ್ಲಿ ಬಿಡು. ಹೆಣ್ಮಕ್ಳು ಮುಂದೆ ಏವ ಹೆಣ್ಮಕ್ಳು ಚಲೋ. ನನಗಂತೂ ನಮ್ಮ ಆಸಿಪ ಒಂದು ಹೆಣ್ಣು ಆಗಿಬಿಟ್ಟಿದ್ರೆ ನಂಗೆ ಚಿತ್ತಿದ್ದು ನೋಡುವ ಕರೆಯಬೇಕಂದ್ರೆ ಹೇಳಂಗಿಲ್ಲ. ಒಂದು 1000 ಸಲ ಹೇಳ್ತಿರ್ತೀನಿ ನಾನು. ನಮ್ಮ ಆಸಿಪ ಒಂದು ಹೆಣ್ಣು ಆಗಿಬಿಟ್ಟಿದ್ರೆ ನಂಗೆ ಚಿಂತೆ ಇದ್ದು ನೋಡುವ ಅಂತಂದು. ಏನು ಕಟ್ ಮಾಡಕ್ಕೆ ಹ್ಞೂ ಅದು ಇದು ಕೊಟ್ಟಿನಲ್ಲ ಮಡಿ ಜಂಪರ ಕರೆಕ್ಟ್ ಅದ ಅಳ್ತಿ ಇಟ್ಟ ಹೊಂದ್ಬಿಡ್ರಿ. ತೋಳಿಗಿಡಿ ಎಲ್ಲ ಕರೆಕ್ಟ್. ಹಾಂ ಹಾಂ ಇಬ್ಬರು ಕುತ್ಕೊಂಡು ಇದು ಮಾಡಿ ನಾವು ಹಾಕೋ ತಗೋರಿ. ಆಯ್ತು ಅವ್ರ ರೆಡಿ ಮಾಡ್ಕೊಡ್ರಿ. ಮತ್ತೆ ಮಾಡೋದು ಅದು ಕೆಲಸ ಅಂದಾಗ ಬೇಜಾರು ಮಾಡ್ಕೊಂಡಿದ್ದು ಮಾಡಬೇಡ್ರಿ. ಆಜಿ ಆತಿಟ್ಟೇರ ನೋಡು ಕೆಲಸ ಸುಟ್ಟೇನು ಇವತ್ತು. ಹೌದಪ್ಪ ಸೋನಾ. ಸೋನಾ ಈಗ ಇವ್ರ ಇಬ್ರು ಹಿರಿಯರು ನೋಡ್ರಿಪ್ಪ. ಈಗ ಮನೆಗ್ರಿ ಇವ್ರು ಅವ್ರು ದೊಡ್ಡವ್ರು ಕುಂತಾರಲ್ಲ ಒಳಗೆ ಇಬ್ರು ಅಲ್ಲಿ ಶಾನ ಶಿಮ್ಮು. ಹೌದು ಹೊಡಾಕತ್ತಾರ. ನೀವು ಹೊಡಿಬೇಡವಾ ಎದ್ದ ನಿನ್ನ ಕೈ ಬಾಯಿ ಕೆಟ್ಟದವ ರಪ್ಪ ಅಂತ ಇಕ್ಕರ್ಸ್ಬೇಡ ಮಾತವ್ರಿಗೆ. ಹಾಂ ಗೊತ್ತಾಯ್ತು ನನಗೆ ನೀವು ಹೊಡೆಯಂಗಿಲ್ಲ ಅನ್ನೋದು. ಅದಕ್ಕೆ ಹೇಳಕತ್ತೀನಿ ನನಗೆ. ಕೂತ್ಕೊಂಡು ನೋಡ್ತಾಳ ಎದ್ದು ಬಿಡ್ತಾಳ್ರಿಪ್ಪ. ನಿನಗೆ ಹಂಗೆ ಹೊಡೆದ್ರ ಮೊದ್ಲು ನಾವು ಮತ್ತೆ ಸುಮ್ಮನೆ ಕುಂದಿರ್ಬೇಕು. ಅವು ಸುಧಾರಿಸಿ ಅವ್ರಿಗೆ ಬುದ್ಧಿ ಬಂದಾಗ ಅವು ಕೇಳಕ್ಕೆ ಹೊಡಿಬೇಡವಾ ನೀನು ಮಕ್ಕಳಿಗೆ. ಹೋಗವ ಓಡಾಳನ ಎಲ್ಲಿ ಓಡಾಳ. ನಮ್ಮ ಮನೆಗೆ ನನ್ನ ತಮ್ಮ ಮಕ್ಕಳ ಇಲ್ಲರಿಪ್ಪ. ಹಾಂ ಹೌದೌದು. ಹೌದು ನನಗೆ ಇದು ಅದ ಬರೋ ಜನ ಈ ಈ ಸೀರೆಗೆ ಅಲ್ಲ. ಈ ಸೀರೆಗೆ ಅದ ಬರೋ ಜನ ಐತೆನ. ಹಾಂ ಮತ್ತೀಗ ಕೊಟ್ರೆ ರಂಜಾನ್ ಅಷ್ಟೊತ್ತಿಗೆ ರೆಡಿ ಮಾಡ್ತಿರುವ. ಯಾ ಸನಾ ಎಂಬ್ರಾಯ್ಡ್ ನೀವು ಹಾಕಿರಿ. ಸನಾ ಹೊಲ್ಕೊಟ ಕರೆಕ್ಟ್ ಐತದ. ದವಾಖಾನೆ ಹೋಗ್ಬಿಡ್ತೀರಿ ಈಗ. ನೀವು ಹೋಗಲ್ಲ ಹೋಗ್ಕಳಂತ ಹೋಗಿ ಬರ್ಬಿಡು.
ನೋಡಲ್ಲಿ ಜೇರನ್ ಮಗಳು. 8 ಗಂಟೆಗೆ ಎಲ್ಲಿ ನಾ ಮನೆಗೆ ಇರ್ತೀನಿ. ಮತ್ತೆ 8 ಗಂಟೆಗೆಲ್ಲ ಇರ್ತೀನಿ ನಾನು. ಅಲ್ಲ 8 ಗಂಟೆಗೆಲ್ಲ ಹೋಗಿರ್ತೀವಿ ನಾವೇನು. ಲೇಟ್ ಆಗಿರುತ್ತೆ ನಾವು ಹೋಗೋದು, ಹೌದಿಲ್ಲ? ಯಾರು ಅಲ್ಲಿ ಅಂದಾರ ತಾಯಿ ನೋಡಲ್ಲ ಅದೇನ್ರಿ. ಮತ್ ಸಿಂಹ ಬಂದ್ರಿ ಅಲ್ಲಿ, ಮತ್ತ ಸಿಂಹ ಬಂದ್ರಿ ಅಲ್ಲಿ ಎಲ್ಲಿ ಕೈ ಬಿಡ್ತಾರ ಅವ್ರ? ಕೈ ಬಿಡಂಗಿಲ್ರಿ ಅವ್ರ. ನಾನು ಸಿಂಹ ನೋಡಿದ್ರ ನೋಡ್ರಿ ಯಪ್ಪ ನಾಕತ್ತೀನಿ ಬಂದ ಈ ಅಂತಾರೋ ಸನ್ನಿ ಮಾಡಾಕತ್ತ ಉಯ್ ಅಂತಂದು. ಏನ್ರಿ ಹೀರೋಯಿನಿ ಅಲ್ಲ. ನಾ ಚಸ್ಮಾ ಹಾಕೊಳ್ಳೋದು ನಮ್ಗೆ ಗೊತ್ತಿದ್ದಿಲ್ಲ ಬಿಡವ. ನಾವು ಕಣ್ಣಿಗೆ ಹಾಕೊಳ್ಳೋದು ಅಂತ ಮಾಡಿದ್ವಿ. ನೆತ್ತಿ ಮ್ಯಾಗನ ನೋಡ್ರಿಪ್ಪ, ನೆತ್ತಿ ಮ್ಯಾಗದ ಅಂತ್ರಿ ಅವ್ರ ಕಣ್ಣ. ಗುಂಡಮ್ಮ ಗಿಡ್. ಇಲ್ಲಿ ನಮ್ಮ ಸುಲ್ತಾನ ಮನೆಗೆ ಬಂದಿರಪ್ಪ ನಾವು. ಅವ್ರದ್ದು ಕೆಲಸ ನಮ್ಮ ಅಪ್ಪನ ಇಷ್ಟತನ ಬಾಂಡೆ ಅದು ನಮ್ಮನ್ನ ಎಲ್ಲ ರೆಡಿ ಆದ್ರಿ. ಎಲ್ಲಿ ಹೋಗ್ಬೇಕು? ಹಾಂ, ನೈಟ್ ಔಟ್ ಏನಂತೀರಪ್ಪ, ನಮ್ಗಂಕ್ರೆ ಇಂಗ್ಲೀಷ್ ಗೊತ್ತಾಗಲ್ಲ ಬಿಡು. ಹೋಗ್ಲಿ ಕಡೆ. ಅಲ್ಲಿ ಶಾನ ಏನು ಮಾಡಾಕ್ತಿದ್ದಿ? ಗೇಮ್ ಮಾಡಾಕತ್ತೀಯ? ಇವತ್ತು ಸಂಡೇ ಸಾರು ಸುಟ್ಟಿಯನ? ಹೌದಪ್ಪ, ಸಾರು ಸುಟ್ಟಿ ಬಿಡು ಇವತ್ತು. ಅಲ್ಲಿ ಹೋಗಿ ಇಬ್ಬರು ಕೂಡ ಜಗಳ ಮಾಡಿದ್ರಲ್ಲಿ ಅಕ್ಕನ ತಮ್ಮನು ಇವ್ರ. ಜಗಳ ನೋಡ್ಬೇಕೈತಿ. ಇನ್ನೇನು ಅವ್ರು ಇಕ್ಕರ್ಸದ್ಲ ರೀ. ಇವ ಹೇಳಿ ಬಂದೆ ನಾನು, ಹೊಡ್ಯಕ್ಕೆ ಹೋಗ್ಬಿಡೋ ಇವ ನಿನ್ನ ಸುಮ್ ಕುಂದ್ರ ಅಂತಂದು ಹೇಳಿ. ಅವ ಎರಡು ಹೊಡೆದಾಡೆ ಮೊದ್ಲು ಇದಾಗ್ಯಾವ್ರಿ, ಸುಸ್ತಾಗ್ಯಾವ. ಮತ್ತೆ ಈಗ ಕೇಳ್ತದ್ಲಿನ. ಏನಪ್ಪ ಆರಾಮಲ್ರಿ? ಎಷ್ಟು ದಿನ ಆಗಿತ್ತು ಭೇಟಿ ಆಗ್ಲಾರ. ಅದಕ್ಕೆ ಭೇಟಿಯಾಗಿ ಹೋದ್ರ ಮತ್ತು ಸಣ್ಣ ಬಂದ್ಲಲ್ರಿ, ಅದಕ್ಕೆ ಬಂದು ಹೋದ್ರತ್ತಾರೆ ಅಂತೇಳಿ ಬಂದಿರಿಪ್ಪ. ನಾನು ಬರೀ ಒಂದು ಕೆಮ್ಸೆಗೆ ಹಾಕೈತಿ ಟೈಮಿಂಗ್. ಮೊಮ್ಮ ಹುಟ್ಟಿದ್ರಿಪ್ಪ. ಖುಷಿ ರೀ. ಅಯ್ಯೋ ಖುಷಿ ಆಗಂಗಿಲ್ಲೇನ್ರಿ? ನಮ್ಮ ಮನ್ಯಾಗಿನ ಹೆಣ್ಣು ಹುಡುಗರು ಬಂಗಾರ ರೀ ನಮ್ಮ. ಎಷ್ಟು ಚಂದ ಇತ್ತು ಅದು ಊಟದಾಗ. ಕೈ 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 ಅಂತಂದು ಹತ್ಕೊಂತ. ಅಯ್ಯೋ ನೋಡ್ಬೇಕ್ರಿ. ಇನ್ನೊಂದು ಸ್ವಲ್ಪ ವೇಟ್ ಬಂದ್ಬಿಡ್ತಂದ್ರ ಕಳಿಸ್ತಾರೆ. ವೇಟ್ ಆಗ್ಬೇಕ್ರಿ, ಇನ್ನೊಂದು ಸ್ವಲ್ಪ ವೇಟ್ ಆಗ್ಬೇಕು. ಊಟದಾಗನ 1 kg 800 ಗ್ರಾಮ್ ಇತ್ತು ರೀ. ಈಗ ಅದು ಆಮೆ ಕಡೆ ಸ್ವಲ್ಪ ಇದಾಕೋರಿ ಹುಡುಗರು. ವೇಟ್ ಲಾಸ್ ಆಗಿತ್ತು ರೀ. ಮತ್ತೆ ಇವಾಗ ಏನಾಗಂಗಿಲ್ಲ ಅಂತಂದು ಹೇಳ್ಯಾರಿ. ಇನ್ನೊಂದು ಸ್ವಲ್ಪ ದಿನ ಈಕಿ ಸ್ವಲ್ಪ ಆರಾಮದಾಡ್ರಿ. ಈಕೇನಿಲ್ರಿ, ಈಕಿ ಆರಾಮದಾಡ್ರಿ. ಈಕಿ ಅದ ಖುಷಿಯಿಂದ ಅಷ್ಟ ಈಗ ಒಂದಿದ್ದು ನೋಡ್ರಿಪ್ಪ. ಕಳಿಸ್ತಾರೆ ಎಲ್ಲ ಬರೀ ಅವ ಅಪ್ಪ. 8ರಾಗ 7ರಾಗ 7 ತಿಂಗಳದಾಗ 8 ತಿಂಗಳು ಬರೀ ಇವಾಗ ಡಿಲಿವರಿ ನೋಡ್ರಿ ಅಲ್ಲಿ. ಅಷ್ಟು ರೀ. ಹ್ಞೂ ರೀ, ನನಗೆ ಒಬ್ರಿಬ್ರು ಆದ್ರೆ ಓಕೆ ಅಂತೀನಿ ನಾನು. ಯಾರೊಬ್ರೇನ್ರಿ ದಿನದಾಗ ಡಿಲಿವರಿ ಆಗಿದ್ರಿ ಅಲ್ಲಿ. ಅಷ್ಟು ಅವ್ರು ಅದಾರ ನೋಡ್ರಿ ಅಲ್ಲಿ. ಏನೀಗಿನ ಫುಡ್ಡು ಗಾಳಿ ಅದು ಇದೈತು ಏನೈತೆ. ಹಂಗ ನೋಡ್ರಿ. ತಗೊಂಬರ್ರಿ ನೀವು, ತಗೊಂಬರ್ರಿ ಒಂದು ಸ್ವಲ್ಪ ಉಣ್ಣಂಬರ್ರಿ. ಹೋಗ್ಬೇಕೀಗ ಅಂದ್ರೆ ಹೋಗಂಗಿಲ್ಲ ಅದಕ್ಕೆ. ಈಗ ತೋಳಿಂದ ಹೇಗಿದೆ. ನಾಲ್ಕು ಗಂಟೆ 4 ಹಿಂಗೆ ಬರ್ತೀವಿ ಅಂದಾರ ನೋಡಮ್ಮ ಅವ್ರು. ನಮ್ಮ ಸಬ್ಸ್ಕ್ರೈಬರ್ ಹೊಲಿರುವ ನಮ್ಮ ಒಂದೊಂದು. ಹಾಂ, ಅಡ್ಡಾಗದು ಬೇಡ ಸುಲ್ತಾನ ಬಾ ಅಂತ ಏನು ಹೋಗ್ತೀನಿ. ಬರಲಿಲ್ಲ ನಜ್ಮಾರಿನ್ನ ಇದಕ್ಕೆ ಹೋದ್ರೆ ಬರಲಿಲ್ಲ. ಬೇಡವಾ ಹಸಕ್ ಬೇಡ, ಬೇಕಂದ್ರೆ ಹಂಗೆ ಮಕ್ಕೊತೀನಿ. ಬೇಡ ನಂಗೆ ಹಸದ ತೆಲಗಿಮ್ ತೊಗೊಂಬ, ಹಂಗೆ ತೆಲಗಿಮ್ ಒಂದಷ್ಟ. ಕ್ಯಾವನ ಇವ ಓರಿ ಬಾಬಾ ಸುಲ್ತಾನ್ ಬರೋಲ್ನಲ್ಲ ಇವ ಹೋಗ್ಬೇಕಂತಂದ್ರೆ. ಏನು ಮಾಡ್ಬೇಕು ಈಗ? ಹುಡುಗರು ರಜೆ ಅದಾವಲ್ಲಿ 3. ಚಾ ಕುಡಿಯಕತ್ತಾರ ಬಾಬಾ. ಊಟ ಮಾಡಕತ್ತಾರನ ಎಲ್ಲಿ? ಈಗ ಅವ್ರಿಗೂ ರೋಜೆ ಇರೋದಾಗಲ್ತು. ಆ KMCಗೆ ಮನೆಗೆ ಅಡ್ಡಾಡೋದ್ರೊಳಗ ಅಂದ್ರೆ
ಆಗ ಹೊಲ್ತು ಸೆಟ್ ಆಗೋಲ್ತದ ಪಾಪ ಎಷ್ಟು ಅಡ್ಡಾಡ್ತಾರೆ ಅವ್ರಲ್ಲಿ ಹೊರಗೆಲ್ಲ ಬರ್ದು ಕೊಟ್ಟಿದ್ದು ಅವ್ರು ಅಡ್ಡಾಡ್ತಾರೆ ಅಲ್ಲೇ ಒಳಗಿದ್ರೆ ನಾ ಹೋಗ್ತೀನಿ ಬಾಬಾ ಅವು ಇವು ಟೇಸ್ಟ್ ಅವು ಕೊಟ್ಟನೆ ಅಂದ್ರೆ ರಾತ್ರಿ ಬಾಬಾ ಬೆಳಿಗ್ಗೆ ಬೈಜಾನ್ ಇರ್ತಾರ ಬಾಬಾ ಇರ್ತಾರ ನಡೀತಿದ್ದೆ ನಮ್ಮ ಅಮ್ಮಗಂತೂ ನೋಡಿ ಅವ್ರಿಗಂತ ಆಗದೇ ಇಲ್ಲ ಗೊತ್ತಾಗಿಲ್ಲ ಸುಮ್ಮನೆ ಯಾರ ಟೆಸ್ಟ್ ಹೋರತ್ತಾಗತ್ತಂದ ನೀನು ನಮ್ಮ ಜೀರ ಫೋನ್ ಹಚ್ಚಾಡ ಸಂಜೆ ಮುಂದೆ ಏನು ಮಾಡೋದು ಮೇಡಮ್ ಆಕೆ ಸಪ್ಪಿನ ನಾವಂತೂ ಯಾವಾಗಿದ್ದ ನಿಮ್ಗೆ ಗೊತ್ತೈತಿ ಹಿಂಗೆ ಬಂದ್ಬಿಟ್ಟು ನಾನು ಏನಿಲ್ವಾ ನಮ್ಮ ತಾಯಿಗಿಂತ ಹೆಚ್ಚಿಗೆ ನಿಂತೆ ಎಲ್ಲಾರ್ದು ಸಾಕು ಮತ್ತೆ ಹೇಳಿಲ್ಲ ನಿಮ್ಮ ಬಾಬಾಗಲ್ಲ ನಾ ಹಾಕು ಮಕ್ಕಳನ್ನ ನಿನ್ನ ಹೆಸರಿಗೆ ಬರ್ಕೊಟ್ಬಿಟ್ಟಿನಿ ಮತ್ತೆ ಹೇಳಂದ ಯಾರು ಮಾಡ್ತಾರೆ ಸಚ್ಚಿ ಯಾರು ಮಾಡಂಗಿಲ್ಲ ಬಿಡ್ರಿ ಇರಲಿ ಪುಣ್ಯ ಬರುತ್ತೆ ಅದು ಒಂದು ಹೌದಿಲ್ಲ ಯಾವ್ದೋ ಜಾಮದ ಪುಣ್ಯ ಆಯ್ತು ಒಟ್ಟು ಹಾಗೆ ಇವ ಏನು ಬಿಟ್ಟೋಗದ ಏನು ಬ್ಯಾರೇನ ಬಿಡಪ್ಪ ಆಜು ಬಾಜು ಇದ್ದಾರ ಒಬ್ರು ಸಾಯಕ್ ಬರಂಗಿಲ್ರಿ ಆಜು ಬಾಜು ಇದ್ದಾರ ಇದು ಇದ್ದಾರ ಅನ್ನಕೈತೆ ನಮ್ದು ಫ್ಯಾಮ್ಲಿ ನಮ್ಮ ಮಕ್ಕಳು ನಾವು ಬಂದಾಗ ಒಂದು ಇಟ್ಟಿಟ್ಟಿದ್ರು ನಾನಿನ್ನು ಬೇರೆ ಮಕ್ಕಳಂತ ಸಾಕಲಿಲ್ಲ ಏನಿಲ್ಲ ನಾನು ಮತ್ತು ನಮ್ಮ ಮಕ್ಕಳಂತ ನಾವು ನೋಡ್ಕೊಂತ ಬಂದ್ವಿ ಹಂಗಾಗಿ ನನಗದು ಏನು ಸ್ವಲ್ಪ ನನಗೆ ಒಳಗೆ ಡಿಲಿವರಿ ಆಗೋ ಮುಂದೆ ನನಗೆ ಏನದು ಹಂಗೆ ಹಿಂಗೆ ಏನೂ ಇಲ್ಲ ನನಗೆ ಇವ್ವ ನನ್ನ ಮಕ್ಳು ಇಷ್ಟು ತ್ರಾಸ ಪಡ್ಕೊಳಕತ್ತಾವ ನನ್ನ ಮಕ್ಳು ಹಿಂಗೆ ಮಾಡ್ಕೊಳಕತ್ತಾವ ಇವ್ವ ದೇವ್ರೇ ನನ್ನ ಮಕ್ಳಿಗೆ ಇಷ್ಟು ತ್ರಾಸ ಕೊಡ್ಬೇಡ ಜಲ್ದಿನ ಡಿಲಿವರಿ ಆಗಂಗೆ ಮಾಡಂತಂದು ಬಿಡ್ಕೊಳ್ದು ಇವ್ವ ಬಾಯಿ ಮುಚ್ಚಿ ನೀವು ಕೊಡ್ರಿ ನೀವು ಬಾಯಿ ಮುಚ್ಚಿ ನೀವು ಕೊಡ್ರಿ ಆಯ್ಕೊಡ್ಬೇಕಿ ಸಫ್ಯಾನಿಕಿನ ಮುಂಚೆಕ ನೋವು ತಿನ್ನಕಿ ಆಕೆ ಡಿಲಿವರಿನ ಆಗೋಲ್ತು ಒಬ್ಬಾಕಿಗೆ ಹೇಳಿ ಬಂದೆ ನಾನು ಇವ್ವ ನೀ ಬಾಯಿ ಮುಚ್ಚಿ ಎಷ್ಟು ನೋವು ಕೊಡ್ತೀನಿ ನಿನ್ಗೆ ಅಷ್ಟು ಜಲ್ದಿ ಡಿಲಿವರಿ ಆಕತ್ತೀನಿ ಅಂದು ನಿಂಗೆ ಡಿಲಿವರಿ ಆಗಲ್ಲ ನೋಡು ಅಂತಂದು ಆತೈಕಿದ ಬೇಕಿದ್ದು ಇನ್ನೊಬೇಕಿದ್ದು ಲಾಸ್ಟ್ ಇದ್ಲು ಬಾಕಿ ಅಲ್ಲಿ ಬಿಡ್ಬೇಕಲ್ಲ ನಮಗೆ ಹೋಗ ನನಗೆ ಜೀವ ಮರ ಅನ್ನಕತ್ತು ಹೋಗಿ ಹೇಳ್ಯಾರ ಬರಲಿನ ಪಾಪ ಅಂತಂದು ನಮ್ಮ ಸೊಪ್ಪೆ ಗಟ್ಟೆ ನಾ ಸೊಪ್ಪೆ ಎಷ್ಟು ಗಟ್ಟಿ ತಗೊಂಡಿ ನೀನು ಏ ಅಷ್ಟು ಗಟ್ಟಿ ನೋಡಿ ಹುಡುಗದ ಒಂದಲ್ಲಕ್ಕೆ ಜಲ್ದಿ ಆತ 2 ಗಂಟೆ ಮೇಲೆ ಇದನ್ನ ಕೊಟ್ಟದ ನೋಡು ಕೊಟ್ಟಿದ್ರೆ ಅಯ್ಯೋ 11:55 11:40 ಅಂದ್ರೆ ಹಂಗ ಇರ್ಬೇಕು ಅದನ್ನ ನೆನಪಿಟ್ಕೊಂಡು ಹೋಗ ಬಾಯಿ ಮುಚ್ಚದ ನೋವು ಕೊಡೋದು ಅಂದ್ರೆ ಜಲ್ದಿ ಡಿಲಿವರಿ ಆಕೈತಿ ನೋಡಮ್ಮ ಅದು ಹೇಳ್ಯಾರ ಇರ್ಬೇಕು ಪಾಪ ಹುಡುಗರಿಗೆ ಉಳ್ಳಾಡಿರ್ತಾರೆ ನನ್ನ ಜೀವ ಮರ ಅಂದ್ ಎಷ್ಟೋ ಮಕ್ಳಿಗೆ ಹೇಳಿದ್ನೇವ ನಾನು ಹಿಂಗೆ ಮಾಡ್ರಿವಾ ಅಂದ್ರೆ ಜಲ್ದಿ ಡಿಲಿವರಿ ಆಕೈತಿ ನಿಮಗೆ ಅಂತೇಳಿ ಅಂದು ಮಾಡಿದ್ನೆ ಇವ್ವ ಹ್ಞೂ 7ರಾಗ ಡಿಲಿವರಿ ಆಗಕತ್ತೈತಿ ನಾನು ಮುಂದೆ ನಿಂತೀನಿಪ್ಪ ನನ್ನ ಕೈ ಮೇಲ್ ಮಾಡ್ಬೇಕು ದೇವ್ರೇ ನೀನು ಅಂತಂದು ಬೇಡ್ಕೊಂತ ಹಿಂಗನೇ ತೊಗೊಂಡು ನೋಡೋಣ ಮಗಳಿಗೆ ಒಳಗೆ ಕರ್ಕೊಂಬಂದಿನಿ ನಾನು ಡಿಲಿವರಿಗೆ ನನಗೆ ಹ್ಞೂ ಅಂತೇಳಿ ಅಂದ ಬರ್ತೀನಿ ತಗೋರ್ವ ನಾನು ಬರ್ತೀನಿ ಹೆಸ್ರನ್ನ ಇಲ್ಲ ಹೋಗ್ತೀನಿ ಮತ್ತೆ ಅಲ್ಲಿ ಹುಡುಗರು ಅವಕ್ಕೆ ಏನಾರ ಮಾಡ್ಕೊಟ್ಟು ಮತ್ತೆ 8 ಗಂಟೆ ಅಂದ್ರೆ ಹೋಗ್ಬೇಕಲ್ಲ ಅಲ್ಲಿಗೆ ಅದಕ್ಕೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರ ಅವ್ರು ರಜೆ ಅದಾವ ಹುಡುಗರು ಮತ್ತೆ ನಾಳೆಗೆ ಬರ್ತೀನಿ ಅಂತ ಸುಲ್ತಾನ್ ಗಾಡಿ ಚಲೋ ಮಾಡ್ದೆ ಅಲ್ಲೇ ಬಂದ್ಬಿಟ್ಟು ರಜೆ ಬಿಡಾಕ ಮಾಡ್ತೀನಿ ಈಗ ಏನ್ರ ಮಾಡ್ತೀನಿ ಅಂತ ಬಾ ಅಲ್ಲೇ ಬಂದು ರಜೆ ಬಿಟ್ಟು ಬರ ಹುಡುಗರು ಬರ್ತಲ್ಲ ಬಾರು ಕೂಡ ಹಾಂ ಬಂದು ಹೋಗ್ರಿ ನಾನು ಬಂದು ಸ್ವಲ್ಪ ಹೊತ್ತು ಮನ್ಕೋಬೇಕಂತಂದ್ರಿ ಎಲ್ಲ ಹುಡುಗರು ಮಕ್ಕೊಂಬಿಟ್ಟಿದ್ದು ಮಕ್ಕಳಕ್ಕೆ ಆಗ್ಬೇಕಲ್ಲ ಅಲ್ಲ ಯಾಕಂದ್ರೆ ಟೈಮ್ ಅಲ್ಲೇ 5 ಗಂಟೆ ಆಗಿ ಬಂತ್ರಿ ಮತ್ತು ಅಮ್ಮಗೆ ಬಾಟ್ಲಿದೆಲ್ಲ ತುಂಬಿತ್ತು ಹೋದ್ರಿ ಅಮ್ಮ ನಮ್ಮ ಮನೆಯವ್ರು ಕರ್ಕೊಂಡು ಹೋದ್ರಿ ಅಮ್ಮಗೆ ಮೀನು ದಂಡ ಹೆಚ್ಚಿಕೊಟ್ಟು ಬರ್ತಾರೆ ಅವ್ರಿಗೆ ಇವರು ಹುಡುಗರಿಗೆ ಎಬ್ಸಿದಾರೆ ಆರಿಪರಿಗೆ ಆರಿಪ ಎದ್ಲು ಸಾನೆ ಎದ್ಲು ಅರಿಶಿನ ಇದನ್ನು ಹಚ್ಕೊಂಡು ನಾನು ಆ ಫ್ರಿಜ್ಜಿಂದ ಸ್ವಿಚ್ ತೆಗೆದು ಅಲ್ಲಿ ಫ್ಯಾನ್ ಹಚ್ಕೊಂಡು ಮುಕ್ಕೊಂಡಿದ್ರನ ಇಲ್ಲಿ ಹಾಕಿರಿ ಇಲ್ಲಿ ಹಾಕ್ಯಾರನ್ರಿ ಅದನ್ನು ಅದಂತೀನಿ ನಾನು ಫ್ರಿಜ್ಜಿಂದ ಎಲ್ಲ ಹೋಗೋದ್ರಪ್ಪ ಅಂತಂದು ಏನು ಮಾಡಿದೆ ಶರ್ಬತ್ ಮಾಡಿದೆ ನಿಂಬೆ ಹಣ್ಬೇಕಾ ಏನು ಕಸ್ಟರ್ಡ್ ಮಿಲ್ಕ್ ಮಾಡಲೆ ಸ್ವಲ್ಪ ಫ್ರೂಟ್ಸ್ ಹಾಕ್ತೀರನ ಅದ್ರಾಗ ಫ್ರೂಟ್ಸ್ ಯಾವ್ಯಾವ ಅದಾವು ಹಾಂ ಮೋಸಂಬಿ ಹಾಕಿದ್ದು ಚಲೋ ಆಗಲ್ಲ ಅದ್ರಾಗ ಹುಳಿ ಹಾಕೈತೆ ಅನ್ನೋದು ಹಾಕ್ಬೇಡ ಅದನ್ನು ಸೇಬು ಅಷ್ಟು ಹಾಕಿಬಿಡು ಹೋಗ್ಲಿ ಅಷ್ಟು ಹಾಕ್ತಾರೆ ಕಾಂಪಿಸ್ತೀರಿ ಬೀಜನ ಶರ್ಬತಿ ಹಾಕ್ತೇನ ಅವನ್ನ ಹ್ಞೂ ಕಸ್ಟರ್ಡ್ ಪೌಡ್ರಿಗೆ ಕಸ್ಟರ್ಡ್ ಮಿಲ್ಕ್ ಮಾಡ್ಬೇಕಂತ್ರಿ ಮಾಡ್ತೀನಿ ಒಂದಿಷ್ಟು ಉಳ್ಳಾಗಡ್ಡಿ ಹಚ್ತೇವೆ ಅವನ್ನ ಬಜ್ಜಿ ಮಾಡ್ತೀನಿ ನೀವು ಒಂದೆರಡು ಕಾಂದ ಬಜ್ಜಿ ಮಾಡ್ತೀನಿ ಮಣ್ಣಿಗತ್ತೆ ಎಣ್ಣೆ ಹಿಡಂಗಿಲ್ಲ ಏನಿಲ್ಲ ಅವು ಎಲ್ಲರೂ ಕುಂತ ತಿಂದ್ರೆ ಅದ್ರ ಸಮಾಧಾನ ಅನ್ಸುತ್ತೆ ನಮಗೂ ಹೇಳ್ತೀರಿ ರಜೆ ಬಿಡೋ ಮುಂದೆ ಹೌದಿಲ್ಲ ಹೇಳ್ತಿರಲ್ಲ ನೀವು ಎದ್ದು ಮಕ್ಕ ಪಕ್ಕ ತಕ್ಕ ಹೇಳ್ರಿ ಅಂತ ತಣ್ಣಗಾಕೈತಿ ನನ್ನ ಸಾನಿಗೆ ಯಾಕೆ ಜಾಸ್ತಿ ನೆಗಿ ಬರೋಕತ್ತೈತಿ ಯಾಕೆ ಸಾನಿ ಫೋನ್ ಬಂದ್ ಮಾಡಿದ್ಮೇಲೆ ಹೇಳ್ತಾ ಆಡ್ರಿ ಅವಾಗ ಹೇಳ್ತೀನಿ ಅಂತ ನಿಮ್ಮಿದ್ರಿಗೆ ಇಲ್ಲಿ ನೋಡ್ರಿ ನಾನು ವೆನಿಲಾ ಕಸ್ಟರ್ಡ್ ಮಿಲ್ಕ್ ಮಾಡತ್ತೀನಿ ರೀ ಫ್ರೂಟ್ಸ್ ಹಾಕಿರಿ ಆಮೇಲೆ ತಣ್ಣಗೇನಲ್ಲಿ ಫ್ರೂಟ್ಸ್ ಹಾಕ್ಬೇಕು ರೀ ಮತ್ತು ಇಲ್ಲಿ ಕಸ್ಟರ್ಡ್ ಮಿಲ್ಕ್ ಒಳಗೆ ಹಾಕಿ ಮಿಕ್ಸ್ ಮಾಡಿಟ್ಟೀನಿ ರೀ ಈಗ ಇದ್ರೊಳಗೆ ಸಕ್ಕರೆ ಹಾಕೊಳ್ಳೋಣ ರೀ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ ರೀ
ಇಲ್ಲಿ ಹಾಲು ಕುದಿಯಕತ್ರಿ ಮತ್ತು ಸಕ್ಕರೆನ ಕರತ್ತೆ. ಈಗೇನು ಹಾಕೋಂಪ ಅಂದ್ರೆ ಅದು ಮಿಲ್ಕ್ ಏನು ನಾನು ರೆಡಿ ಮಾಡಿಟ್ಟಿನಿಲ್ಲ ರೀ, ಕಸ್ಟರ್ಡ್ ಮಿಲ್ಕ್ ಅದನ್ನ ಹಾಕೊತೀನಿ ರೀ. ಸ್ವಲ್ಪ ಸಣ್ಣ ಇಟ್ಟು ಹಾಕ್ತೀನಿ ರೀ. ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಮತ್ತೆ ಸ್ವಲ್ಪ ಗಜ್ಜಿ ಒಂದೆರಡು ಮಾಡ್ಬೇಕು ರೀ. ಉಳ್ಳಾಗಡ್ಡೆ ಹೆಚ್ಚಿಟ್ಟಾಡ್ರಲ್ಲ ಅರಿಪ ಇನ್ನೊಂದೆರಡು ಉಳ್ಳಾಗಡ್ಡೆ ಹಚ್ಚಬಮ್ಮ. ಮಲ್ಲಿಕ ಏನಾಗೈತೆ ನಿಮ್ಮ ಓಣಿ ಒಳಗೆ? ಪೊಲೀಸ್ರು ಬಂದ್ರ ಯಾಕೆ ನಿಮ್ಗೆ ಹಿಡ್ಕೊಂಡು ಹೋಗಕ್ಕ? ಹಾಂ ಹಾಂ ಹುಡುಗರು ಹಿಡಿಯಾರ ಬಂದ್ರಲ್ಲಿ. ಹುಡುಗಿ ಸಣ್ಣ ಹುಡುಗಿ ಹಿಡ್ದ ಅಂತೆ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಅಲ್ಲಿ ನಮ್ಮ ಮನ್ಯಾಗಿನಾರ ತಗೊಂಡ್ ಹೋಗಿಬಿಟ್ಟದ್ಲ ನೈಕಿ. ಹಾ ತಗೊಂಡ್ ಹೋಗಿ ಅಲ್ಲೇ ಓಡಾಡತ್ತೆ. ಪೊಲೀಸ್ ಬಂದಂತೇಳಿ ಓಡಾಡಕತ್ ಬಿಟ್ರ. ಅಯ್ಯೋ ಅದ್ರ ಸಂಬಂಧ ಅಲ್ಲಿ ಸಿಕ್ಕಂತ ಅಲ್ಲಿ ಹೋದ ಪೊಲೀಸ್. ಹೌದನ? ಗಾಡಿ ತುಂಬಿದ ಪೊಲೀಸ್. ಅಯ್ಯೋ ನೋಡ್ರಿಪ್ಪ ಹುಡುಗರು ಹುಷಾರ್ರಿ. ನಾವು ಹಂಗ ಕೇಳ್ತಿದ್ವಿ, ಇವತ್ತು ಕಣ್ಣಾರೆ ಕಿವಿಯಾರೆ ಕೇಳಂಗಾದ್ರಿಪ್ಪ. ಇವತ್ತು ಕರೆನ ಬಂದ್ರಂತ್ರಿ ಇಲ್ಲಿ. ನಾನು ಮಕ್ಕೋದಿದ್ದೆ ಮೊಬೈಲ್ ನೋಡ್ಕೊಂತ ಪೊಲೀಸ್ ಏನೋ ಆವಾಜ್ ಅಪ್ಪ ಅಲ್ಲಿ ನಮ್ ಬಾಜು ಮನೆ ಬಂದ್ ಜನ ಹೊರಗೆ ಅಲ್ಲಿ ನೋಡಿದೆ. ಮತ್ ನಮ್ಮ ಅಪ್ಪಾಜಿ ಕರೆದೆ ನೋಡಿ ನೀವು ಅಲ್ಲಿ ಅಡ್ಡಾಡ್ಕೊ ಹೋಗ್ರಿ ಒಬ್ಬೊಬ್ರ. ನೀವ್ ಅಂಕ ಇಡಿಟ್ ಇದ್ರಿ ಮತ್ತೆ ನಿಮ್ಗೆ ಎತ್ತಕ್ಕೆ ಹೋಗ್ತಾರ ಇಡಿಟ್ ಇದ್ದೀರಿ. ಈಗ ಕಸ್ಟರ್ಡ್ ಮಿಲ್ಕ್ ಮಾಡಿನಿಲ್ರಿ, ಅದ್ರೊಳಗೆ ಬ್ರೆಡ್ ಒಂದ್ರ ನಾಲ್ಕು ಹಾಕುವ. ನೀ ಏನು ಸಣ್ಣಗೆ ಹೆಚ್ಚಾಕತ್ತಿ ಅವನ್ನ ಇಷ್ಟು ಹಿಂಗೆ ಮಾಡ್ತೇನೆ. ಸಾಕು ಬಿಡು ಅಷ್ಟ ಇಲ್ಲತ್ತಂದ್ರೆ ಇಷ್ಟ ಅಲ್ಲ ಬ್ರೆಡ್ ಸಾಕನ್ಬಿಡ ಅಂದೆ. ಸಾಕಾ? ಹ್ಞೂ ಅವ್ರಿಗೆ ಬಾ ಮುದ್ದೆ ಹೋಗ್ತಾರೆ. ಸಾಕನ ಮಮ್ಮಿ? ಓಕೆ ಮತ್ತೆ ಈ ಜರ ತೊಳ್ಕೊದ್ಯಪ್ಪ ಕಡ್ಕೋದು ಅದು ಬೇಡ, ಇನ್ನೊಂದ್ರ ಕೊಡು. ಏ ಯಾಕರ್ರಿ ಗಟ್ಟಿ ಐತಿ ಪ್ಲೇವ್ ಅದ. ಅದ್ರಾಗ ಇದನ್ನ ಹಣ್ಣು ಹೆಚ್ಚಾಕಲ್ರಿ, ಹಣ್ಣು ಹೆಚ್ಚಾಕತ್ತಾಳ್ರಿ. ಇದು ಹೆಚ್ಚಬೇಡ, ಹಾಕ್ಬೇಡ ಅದನ್ನ ಮೂಸಂಬಿ ಸಣ್ಣಗೆ ಹೆಚ್ಚಾಕಿದ್ರೆ ಚಲೋ ಆಕಿತ್ತದ. ಉಳಿಯೋದು ಒಂದು ದ್ರಾಕ್ಷಿ ಅದೆಲ್ಲ ಹೆಚ್ಚಾಕಿದ್ದೆ, ಟೇಸ್ಟ್ ಆಗಿತ್ತು. ಏನದು ಅಷ್ಟು ಹೆಚ್ಚಾಕಿ ಸಾಕು. ಕಲ್ಲಂಗಡಿ ಕಲ್ಲಂಗಡಿ ಇಲ್ಲಿ ನಮ್ಮ ಸಿಮ್ಮು ಅಲಿಶಾನ ಬಂದ್ರಿ ಮನೆಗೆ. ಅಲಿಶಾನ ಕರ್ಕೊಂಡು ಮಾಲಿಗೆ ಬಂದೆ ನಾನು ಸೂಪರ್ ಮಾರ್ಕೆಟಿಗೆ. ಏನು ಬೇಕಪ್ಪ ನಿನಗೇನು ಬೇಕಾ? ಏನು ಬೇಕು ನಿನಗೆ? ಅಲ್ಲೇ ಐತೆ ತಗೋ, ನಿಂಗೆ ಏನು ಬೇಕು ನೋಡ್ತೋ. ಏನು ಬೇಕು? ಖಜೂರು ಅಂತ ತಗೊಂತ. ಇದು ಹೆಂಗೂ ಐತೆ ಏನವಿ ಇದು. ಇಲ್ಲಿ ಉಳ್ಳಾಗಡ್ಡಿದು ಬಜ್ಜಿ ಮಾಡತ್ತೀವಿ ನಾವು. ಸ್ವಲ್ಪ ಅಕ್ಕಿ ಹಾಕೋ ಹಾಕೊಂಡೆ ಅಂದ್ರೆ ಕುರುಕುರು ಭಾಳ ಹಾಕೋರಿ. ಕುರುಕುರು ಅಂತವ್ರಿ. ಎಣ್ಣೆ ಹಿಡಿಯಂಗಿಲ್ಲ ಇಲ್ಲರಿ ಜಾಸ್ತಿ. ನಾವು ಸೋಡಾ ಪುಡಿನ ಹಾಕಂಗಿಲ್ಲಲ್ರಿ, ಹಂಗಾಗಿ ಎಣ್ಣೆನ ಹಿಡ್ದಂಗಿಲ್ಲ ರೀ. ಈಗ ರಜೆ ಬಿಡೋ ಟೈಮ್ ಆತ್ರಿ. ಕರೆಂಟ್ ಹೋತ್ರಿ. ಕರೆಂಟ್ ಯಾಕೆ ಇವತ್ತು ಬೆಳಗ್ಗಿದ್ದು ಹೋಗೋದು ಬರೋದು ಭಾಳ ಮಾಡಕತ್ತಾವ. ಬಾಬಾ ಬರ್ರಿ ನೋಡಿ ಯಾಕೆ कितना तरीका से बाबा ये ना हमारे घर को गए ಇಲ್ಲಿ ರೋಜಾ ಬಿಡೋದ್ರಾಗ ಅಂದ್ರೆ ನಮ್ಮ ಹೆಸರನ್ನು ಬಂದ್ರಿ. ಎಗ್ ಪಪ್ಸ್ ತೊಗೊಂಡಾಡ್ರಿ ಗರಂ ಗರಂ ಗರಮ ಗರಂ. ಸಿಮ್ಮು ಎಲ್ಲಿ ಹೋದ್ಲಿಕ್ಕೆ? ಇಲ್ಲಿ ನೋಡ್ರಿಪ್ಪ ನಮ್ಮ ಮನೆಯೊಳಗೆ ದಾವತ್, ಬಿರಿಯಾನಿ ದಾವತ್. ಬಿರಿಯಾನಿ ದಾವತ್ ಶುರು ಆತ್ ನೋಡ್ರಿ. ನೀವು ಊಟ ಮಾಡಿದ್ರೆ ಉಂಡಿವಾ? ಹಾಂ ಹೌದಾ? ಅದ್ರೊಳಗೆ ಊಟ ಮಾಡಿದ್ರಿ ನೀವು? ಕಾವು ಬೇಕು ನೋಡಲ್ಲ. ಡಬ್ರಿ ಎಲ್ಲ ಇಟ್ಕೊಂಡ್ರಿ ಬಿರಿಯಾನಿದು? ಪ್ಲೇಟ್ ಕೊಡ್ತೀನಿ, ಪ್ಲೇಟ್ ಕೊಡ್ತೀನಿ. ನಾವು ಇಲ್ಲಿ ಕೆಲ್ಸಕ್ಕೆ ಬಂದೀವಿ ನೋಡ್ರಿ. ಈಗ ನಮ್ಮ ಪಾಪ ಕರೆ ನಮ್ಮ ಸ್ವಲ್ಪ ಕೆಳಗೆ ಹೋಗ್ಯಾಳ ಅಂತ್ರಿ. ಇಲ್ಲಿ ಪಾಪ ಕಡೆ ಹೋಗ್ಯಾಡ್ರಿ. ನಾವು ಇಲ್ಲಿ ಹಂಗೆ ಸುಮ್ಮನೆ ಬಂದಿರಿ. ನಾವು ಎಲ್ಲಿ ಹೋಗಿರ್ತೀವಿ ಅಂದ್ರೆ ಕೆಳಗೆ, ಅಲ್ಲಿ ಕೆಳಗೆ ಅಷ್ಟು ಕೆಳಗೆ ಹೋಗ್ಬೇಕು ನೋಡ್ರಿ ನಾವು.
ಅಲ್ಲಿ ಕೆಳಗೆ ತೊಳೆದಾಗೈತ್ರಿ ಅದು. ಬರ್ಲೇನ್ರಿ ಅಲ್ಲಿ ಕೆಳಗೆ ಹೋಗಲ್ಲ, ನೀವು ಲಾಸ್ಟ್ ಹೋಗಲ್ಲ ಬಂತಾಡ್ರಿ. ಪಾಪು ಕಡೆ ಹೋಗತ್ರಿ 2 ತಾಸಿಗೊಮ್ಮೆ ಬಾ ಅಂತ ಹೇಳ್ತಾರಲ್ರಿ. ಈಗ ಎಷ್ಟು 11 ಗಂಟೆ ಆತ್ರಿ. ಈಗ 11 ಗಂಟೆಗೆ ಮತ್ತೆ ಹೋಗತ್ರಿ. ಆಮೇಲೆ ಮತ್ತೆ 1 ಗಂಟೆಗೆ ಹೇಳ್ತಾರೇನ್ರಿ, ಏನದಕ್ಕಿಂತ ಜಲ್ದಿನೇ ಹೇಳ್ತಾರೆ ಗೊತ್ತಿಲ್ಲ. ಬಂದೆ ನೋಡ್ರಿ ನಾವೀಗ. ಹೋಗಿ ಬರ್ತೀಯಮ್ಮ ನೀನು? ಇದು ತಗೋ ಡಬ್ಬಿ.